ವೈ ಬ್ರೇಸಸ್, ವೈ ಆಲ್ ದೀಸ್ ಥಿಂಗ್ಸ್, ಅಲೈನ್ಮೆಂಟ್ ಬೇಕು ಅಂತ. ಹಾ. ಏನಕ್ಕೆ ಚೆನ್ನಾಗಿ ಕಾಣ್ಲಿಕ್ಕೆ ಮಾಡ್ತಾರಾ? ವೈ? Yes, of course. That is like one of the last, ಹೌದು. reason why we ಹಾ. do the ಹ್ಮ್. alignment correction. ಹ್ಮ್. The topmost reason ಹೇಳ್ಬೇಕಂದ್ರೆ is the functionality. ಓಕೆ. ಬಿಕಾಸ್ ಇವಾಗ ಕರೆಕ್ಟಾಗಿ ಹಲ್ಲು ಚೂವ್ ಮಾಡಬೇಕು. ಹೌದು ಕರೆಕ್ಟಾಗಿ ನಮ್ಮ ಹಲ್ ಪರ್ಪಸ್ ಇರೋದನ್ನೇ ಕರೆಕ್ಟಾಗಿ ಚೀವ್ ಮಾಡಬೇಕು. ವಿ ಶುಡ್ ಬಿ ಏಬಲ್ ಟು ಇಂಜೆಸ್ಟ್ ಫುಡ್ ಇನ್ ದ ಪ್ರಾಪರ್ ವೇ. ಕರೆಕ್ಟ್. ಆ್ಯಂಡ್ ಇಲ್ಲಿಂದನೇ ಅವಾಗಲೇ ಹೇಳ್ದಂಗೆ ಎಲ್ಲ ನಮ್ಮ ಇಡೀ ಬಾಡಿ ಪೋಸ್ಚರ್ ಎಲ್ಲ ಡಿಸೈಡ್ ಆಗುತ್ತೆ. ಹೌದು, ಕರೆಕ್ಟ್. ಸೊ ಇಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಪೋಸ್ಚರ್ ಕೂಡ ಚೇಂಜ್ ಆಗೋ ಸಾಧ್ಯತೆ ಖಂಡಿತ ಇದೆ. ಸೊ ಅಲೈನ್ಮೆಂಟ್ ಆಫ್ ದ ಟೀತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಂಕ್ಷನಾಲಿಟಿ ಮೇಂಟೈನ್ ಮಾಡೋದಕ್ಕೆ ಚೆನ್ನಾಗಿ ತಿನ್ಬೇಕು. ಇವಾಗ ಅದೇ ಹಲ್ಲು ಕ್ರೂಕೆಡ್ ಆಗಿತ್ತು ಅಂತಂದಾಗ ಅವಾಗ ಹಲ್ಲಲ್ಲಿ ಸಂಧಿಗೊಂದಿಗಳಲ್ಲೆಲ್ಲ ತುಂಬಾ ಕೊಳೆ ಕೂತ್ಕೊಳ್ಳುತ್ತೆ. ರೆಗ್ಯುಲರ್ ಬ್ರಷಿಂಗ್ ಅಲ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಅವಾಗ ಏನಾಗುತ್ತೆ, ಗಮ್ ರಿಸೆಷನ್ ಆಗುತ್ತೆ. ಓಕೆ. ಲೈಕ್ ದಿಸ್ ಇಸ್ ದ ನಾರ್ಮಲ್ ಓಕೆ. ಇಲ್ಲಿ ಗಮ್ಸ್ ಇರುತ್ತೆ. ಇಫ್ ವಿ ಡೋಂಟ್ ಮೇಂಟೈನ್ ಇಟ್, ಇಲ್ಲಿ ಯೆಲ್ಲೋ ಬ್ಯಾಂಡ್ ಏನ್ ಕಾಣಿಸ್ತಾ ಇದೆ, ದಟ್ ಇಸ್ ದ ಪ್ಲಾಕ್ ಅಂಡ್ ದ ಟಾಟರ್ ದಟ್ ಅಕ್ಯುಮುಲೇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ದಟ್ ವಿಲ್ ಇವೆಂಚುಲಿ ರಿಸಲ್ಟ್ ಇನ್ ರಿಸೆಷನ್ ಆಫ್ ದ ಗಮ್ಸ್. ಅಂದ್ರೆ ಬೋನ್ ಸವಿಯತ್ತೆ, ಆಮೇಲೆ ಗಮ್ಸ್ ಕೂಡ ಕೆಳಗಡೆ ಇಳಿಯಕ್ಕೆ ಶುರು ಆಗುತ್ತೆ. ಅಂಡ್ ದಿಸ್ ವಿಲ್ ಗ್ರಾಜುಯಲಿ ರಿಸಲ್ಟ್ ಇನ್ ಮೊಬಿಲಿಟಿ ಆಫ್ ದ ಟೀತ್. ಹಲ್ ಅಲ್ಲಾಡಕ್ಕೆ ಶುರು ಆಗುತ್ತೆ. ಓಕೆ. ಓಕೆ. So this is something called as periodontitis condition. Okay, so it could be localized to 1 or 2 teeth, or it could be generalized. ಎಲ್ಲ ಹಲ್ಗಳಲ್ಲೂ ಈ ಥರದ್ದು ಒಂದು ಕಂಡೀಷನ್ ಈಡ್ ಮಾಡ್ಬೋದು.